ಮಾಡಿಲ್ಲ. ನಾವು ಯಾರ ಮೇಲೆ ಕೈ ಮಾಡ್ಯಪ್ಪ ನಮ್ಮವ್ರ ಮೇಲೆ ಕೈ ಮಾಡ್ಯಾವೆ, ಯಾರೋ ದ್ವೇಷ ಮಾಡ್ತಪ್ಪೋ ನಮ್ಮನ್ನು ದ್ವೇಷ ಮಾಡ್ತೀವಿ. ಅನ್ಯ ಸಮುದಾಯದ ಮೇಲೆ ಎಂದೂ ನಾವು ದ್ವೇಷ ಮಾಡಿಲ್ಲ, ಎಂದೂ ನಾವು ಕೈ ಮಾಡಿಲ್ಲ. ಎಲ್ಲರನ್ನೂ ಪ್ರೀತಿ ಮಾಡ್ಕೊತ ಬಂದ್ವಿ. ಪ್ರೀತಿ ಮಾಡುವಂಥ ಸಮುದಾಯ ಕರ್ನಾಟಕದಲ್ಲಿ ಬಹುತೇಕ ನಮ್ಮ ಸಮಾಜ ಅಗ್ರಗಣ್ಯವಾದ ಸಮಾಜ. ನಾವೇನು ಕೇಳೋಪ್ಪ ಅಂದರೆ, ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಂವಿಧಾನ ಎನ್ನುವಂಥ ರೊಟ್ಟಿ ತಯಾರು ಮಾಡ್ಯಾರ. ಆ ರೊಟ್ಟಿ ತಯಾರು ಮಾಡಿ ಯಾರ್ಯಾರಿಗೆ ಅನ್ಯಾಯವಾಗಿತ್ತು, ಯಾರ್ಯಾರಿಗೆ ಅನಾನುಕೂಲ ಆಗಿತ್ತು ಅಂಥವ್ರು ಪಡ್ಕೊಳ್ರಿ ಅಂತೇಳಿ ಒಂದು ಸಂವಿಧಾನ ಎನ್ನುವಂಥ ರೊಟ್ಟಿ ಕೊಟ್ಟಾರ. ಆ ರೊಟ್ಟಿಯಾಗೆ ಎಲ್ಲರೂ ಪಾಲು ತಗೊಂಡಾರ. ಹಂಗೆ ಈ ನೆಲದ ಭೂಮಾಲೀಕರಾಗಿರ್ತಕ್ಕಂಥ, ಕೃಷಿ ಕಾರ್ಮಿಕರಾಗಿರ್ತಕ್ಕಂಥ, ಕೂಲಿಕರಾಗಿರ್ತಕ್ಕಂಥ ಪಂಚಮ ಸಾಲುಗಳು ನಾವು ನ್ಯಾಯ ಕೇಳಕತ್ತೀವಿ. ಆ ರೊಟ್ಟಿಯಾಗ ನನಗೂ ಒಂದು ತುಣುಕು ರೊಟ್ಟಿ ಕೊಡ್ರಿ, ಎಷ್ಟು ಕೊಡ್ರಿ ಅಂತ ಕೇಳಕತ್ತಂದರೆ, ಬರೀ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ನಮ್ಮ ಮಕ್ಕಳಿಗೆ ಕೊಡ್ರಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಕಳೆದ 5 ವರ್ಷಗಳಿಂದ ಪ್ರಾಮಾಣಿಕವಾಗಿ ನಾವೆಲ್ಲರೂ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಬಂದ್ವಿ. ಎಲ್ಲ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಬಂದ ಸಂದರ್ಭದಲ್ಲಿ ಆವತ್ತಿನ ಸರ್ಕಾರಗಳು ನಮ್ಮ ಹೋರಾಟವನ್ನು ಕೆಲವರು ಗೌರವಿಸಿ ಸ್ಪಂದನಿಸಿ ಮಾಡೋ ಕೆಲಸ ಮಾಡಿದರು, ಕೆಲವರು ಉದಾಸೀನ ಮಾಡೋ ಕೆಲಸ ಮಾಡಿದರು. ನಾವೇನು ಬೇಜಾರು ಮಾಡ್ಕೊಂಡ್ವಿ, ಸರ್ಕಾರ ತಮ್ಮ ರೀತಿಯಲ್ಲಿ ಮಾಡೋದು ಸಹಜ ಅಂತೇಳಿ. ಆದರೆ ಕಳೆದ ವರ್ಷ ನಾವೆಲ್ಲರೂ ಕೂಡಿ ಬೆಳಗಾವಿ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಎಲ್ಲ ಸರ್ಕಾರ ಬಂದವು ವಿಧಾನಸೌಧ ಮುಂಭಾಗದಲ್ಲಿ ಮುಚ್ಚಕ್ಕೆ ಪ್ರಯತ್ನ ಮಾಡಿದ್ವಿ. ಅದೇ ಪ್ರಕಾರವಾಗಿ ಕಳೆದ ವರ್ಷವೂ ಇವತ್ತಿನ ಸರ್ಕಾರ ಜೊತೆಗೆ ಈ ಸರ್ಕಾರ ಬರಲಿಕ್ಕೆ ನಮ್ಮ ಪಂಚಮ ಸಾಲುಗಳ ಕಾರಣ ಅಂತೇಳಿ ತಪ್ಪಾಯಿತು. ನಮ್ಮ ಹೋರಾಟದ ಪರಿಣಾಮವಾಗೇ ಈ ಸರ್ಕಾರ ಬಂದಿದೆ. ಹಿಂದಿನ ಸರ್ಕಾರ ಕೊಡುವಂಥ ಮೀಸಲಾತಿಯನ್ನು ಒಂದು 3 ತಿಂಗಳು ಮುಂಚೆ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆ ಬರ್ತದೆ. ತಡ ಇರ್ತೀನಿ ಅಂತ ನಮ್ಮ ಮಂದಿ ಇವರಾದರೂ ಕೊಡ್ತಾರೆ ಅಂತ ತಿಳ್ಕೊಂಡು ಇವ್ರಿಗೆ ಆಶೀರ್ವಾದ ಮಾಡೇವಿ. ಆದರೆ ಬಂದಂಥ ಸಂದರ್ಭದಲ್ಲಿ ನಮಗೆ ಸ್ಪಂದನೆ ಮಾಡಲಿಲ್ಲ ಕಾರಣಕ್ಕೆ ಇನ್ನೂ ನಮ್ಮ ಆತ್ಮೀಯ ಬರ್ತೀವಿ ಬರ್ರಿ, ಅಲ್ಲಿ ನಮ್ಮ ಅಕ್ಕನ ಕೇಳ್ಕೊತೀವಿ. ಶಾಂತವಾಗಿ ನಾವೆಲ್ಲ ಬೆಳಗಾವಿ ಸುವರ್ಣ ಸೌಧದ ಮುಂಭಾಗದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡಿ ನಾವು ಪ್ರತಿಭಟನೆ ಮಾಡ್ತಿದ್ವಿ, ಶಾಂತಿಯುತ ಸಮಾವೇಶ ಮಾಡ್ತೀವಿ. ಮುಖ್ಯಮಂತ್ರಿಗಳಿಗೆ ಬರಬೇಕು ಅಂತ ಮನವಿ ಮಾಡ್ಕೊಂಡು CM ಅವರು ಬರಲ್ಲ ಅಂತ 3 ಜನ ಮಂತ್ರಿ ಕಳಿಸಿದ್ವಿ. ಗುರುಗಳಿಗೆ ಹೇಳಿ ಅಲ್ಲೇ ನಾವು ನಮ್ಮ ಅಭಿಪ್ರಾಯ ಹೇಳಕ್ಕೆ ಹೇಳಿದೆ ಅಂತ. ನಮ್ಮ ಜನ ಇಲ್ಲ, ಸ್ವತಃ CM ಇದ್ದಲ್ಲಿ ನಾವು ಹೋಗೋಣ, ಇಲ್ಲಿ ಬರೋಕ್ಕಾಗಲ್ಲ ಅಂತೇಳಿ ನಾವೇ ಅವರಿದ್ದಲ್ಲಿ ಹೋಗೋಣ ಅಂತೇಳಿ ಕೈಯಾಗ ಹಿಡ್ಕೊಂಡು ನಡ್ಕೊಂತ ಹೊಂಟ್ವಿ. ನಾವು ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ನಮ್ಮ ಮುಂದೆ ವಕೀಲರಿದ್ದರು, ಅದ್ರ ಹಿಂಭಾಗದಲ್ಲಿ ರೈತರಿದ್ದರು, ಅದ್ರ ಹಿಂಭಾಗದಲ್ಲಿ ನಾವು ರಾಜಕಾರಣಿಗಳು, ಶಾಸಕರಿದ್ದರು. ಭಾಳ ಶಾಂತ ಹೊಂಟಿತ್ತು ನಮ್ಮ ಮೆರವಣಿಗೆ. ಆ ನ್ಯಾಷನಲ್ ಹೈವೇ ರೋಡ್ ಬಂದ ತಕ್ಷಣ ಆ ಹೈವೇ ರೋಡನ್ನು ಬಂದ್ ಮಾಡಿ ನಮ್ಮ ಸಮಾಜದವ್ರ ಮೇಲೆ ಮಾರಣಾಂತಿಕವಾದಂಥ ದೌರ್ಜನ್ಯ ಮಾಡಿದ್ರು. ಪೊಲೀಸರು ಅಮಾಯಕರು, ಪಾಪ ಸರ್ಕಾರ ಅಂತ ಕೇಳಲೇಬೇಕು ಅಂತ ಪೊಲೀಸರಿಗೆ ಕುಮ್ಮ ಕೊಟ್ಟು, ಇಲ್ಲ ನೀವು ಲಾಠಿ ಚಾರ್ಜ್ ಮಾಡಿರಿ. ಅವ್ರು ಪೊಲೀಸರಿಗೆ ಬೇಡ್ಕೊಂಡ್ರು ಸರ್ಕಾರಕ್ಕೆ, ಲಾಠಿ ಚಾರ್ಜ್ ಮಾಡೋಕ್ಕಂತ ಬರೋದಿಲ್ಲ, ಕಾನೂನು ಪ್ರಕಾರ ಮಾಡೋಕ್ಕಾಗುತ್ತೆ, ಅವ್ರಿಗೆ ನಾವು ಮುನ್ಸೂಚನೆ ಕೊಡಬೇಕಾಗತ್ತೆ, ಇಲ್ಲ ಅದೇನು ಕೇಳಕ್ಕೆ ಹೋಗ್ಬೇಡಿ ಹೊಡೆದು ಬಿಡ್ರಿ ಅಂತೇಳಿ ಆ ಪೊಲೀಸರು ಅನಿವಾರ್ಯವಾಗಿ ಸರ್ಕಾರದ ಒತ್ತಡಕ್ಕೆ ಮಣಿದು ನಮ್ಮ ಮೇಲೆ ಲಾಠಿ ಚಾರ್ಜ್ ಹೆಂಗೆ ಹೊಡೆದಪ್ಪ, ಜನಕ್ಕೆ ಹೊಡೆದಂಗೆ ಹೊಡೆದು. ದೊಡ್ಡ ದೊಡ್ಡ ಅಧಿಕಾರಿಗಳು ಬಿಂಡ್ರಸ್ ಮೇಲೆ ನಮ್ಮ ಸಮಾಜದ ಮೇಲೆ ಮಾರಣಾಂತಿಕವಾಗಿ ದೌರ್ಜನ್ಯ ಮಾಡಿದ್ರು. ಎಷ್ಟು ದೌರ್ಜನ್ಯ ಮಾಡಿರಪ್ಪ ಅಂತಂದರೆ ಅದನ್ನು ಟಿವಿಯಲ್ಲಿ ನೋಡಿರ್ತಕ್ಕಂಥ ಲಕ್ಷಾಂತರ ನಮ್ಮ ಸಮಾಜವರು ಕಣ್ಣೀರು ಹಾಕಿ ಮನೇಲಿ ಕೂತ್ಕೊಂಡು ಸಾವಿರಾರು ಜನರು ಕೈಕಾಲು ಮುರಿದು, ನೂರಾರು ಜನರು ಇವತ್ತು ಸಹ ಸಾವು ಮತ್ತು ಬದುಕಿನಲ್ಲಿ ಹೋರಾಟ ಮಾಡಬೇಕು. ಇಂಥ ದೌರ್ಜನ್ಯವನ್ನು ಇವತ್ತಿನವರೆಗೂ ಯಾವ ಸಮುದಾಯಕ್ಕೂ ಯಾವ ಸರ್ಕಾರ ಮಾಡಿದ್ದಿಲ್ಲ. ಯಾವ ಸರ್ಕಾರದವರು ಸಹ ಯಾವ ಸಮಾಜಕ್ಕೂ ದೌರ್ಜನ್ಯ ಮಾಡಿಲ್ಲ. ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆಯಾಗಿದ್ದು ಇಡೀ ನಮ್ಮ ಪಂಚಮ ಸಾಲುಗಳ ಸ್ವಾಭಿಮಾನವನ್ನು ಕೆರಳಿದೆ. ಸ್ವತಂತ್ರ ಬರೋಕ್ಕಿಂತ ಪೂರ್ವದಲ್ಲಿ, ಸಂವಿಧಾನ ಬರೋಕ್ಕಿಂತ ಪೂರ್ವದಲ್ಲಿ ಅಂದು ಚೆನ್ನಮ್ಮನ ಸೈನಿಕರ ಮೇಲೆ ಬ್ರಿಟಿಷರು ದಬ್ಬಾಳಿಕೆ ಮಾಡಿದ್ರು. ಅಂದು ಬಸವಣ್ಣನವರ ಶರಣರ ಮೇಲೆ ಅವತ್ತು ಬಿಜ್ಜಳರಾದ ಸೈನಿಕರು ದಬ್ಬಾಳಿಕೆ ಮಾಡಿದ್ರು. ಅದು ಬಿಟ್ಟರೆ ಸಂವಿಧಾನ ಬಂದ ಮೇಲೆ ನಮ್ಮ ಲಿಂಗಾಯತನ ಯಾರೂ ಮುಟ್ಟಿದ್ದಿಲ್ಲ, ಯಾರು ಖರ್ಚು ಮಾಡೋದು ನಾವು ಗೌರವ ಬದುಕಿದ್ದೀವಿ. ನಾವೆಲ್ಲೂ ಸರ್ಕಾರಕ್ಕೆ ಭಿಕ್ಷೆ ಕೇಳಕ್ಕೆ ಹೋಗಿಲ್ಲ, ನಮ್ಮ ಅಕ್ಕನೇ ಕೇಳಕ್ಕೆ ಹೋಗಿದ್ದು. ನಾವು ಏನು ಕೇಳಕ್ಕೆ ಹೋಗಿದ್ವಿ, ಭೂಮಿ ಕೇಳಕ್ಕೆ ಹೋಗಿಲ್ಲ, ದುಡ್ಡು ಕೇಳಕ್ಕೆ ಹೋಗಿಲ್ಲ, ಅಧಿಕಾರ ಕೇಳಕ್ಕೆ ಹೋಗಿಲ್ಲ, ಕೇವಲ ಮೀಸಲಾತಿ ಕೊಡ್ರಿ ಅಂತ ಕೇಳಕ್ಕೆ ಹೋದವ್ರ ಮೇಲೆ ದೌರ್ಜನ್ಯ ಮಾಡಿದ್ದು ನಮಗೆ ಮನಸ್ಸಿಗೆ ಭಾಳ ನೋವಾಗೈತಿ. ಆ ನೋವನ್ನು ಅವನು ನುಂಗ್ಕೊಂಡು ಸಂಘಟನೆ ನಿರಂತರ ಮಾಡಕತ್ತೀವಿ, ಹೋರಾಟ ನಿರಂತರ ಮಾಡಕತ್ತೀವಿ. ಯಾವ ಕಾರಣಕ್ಕೆ ಹೋರಾಟ ಮಾಡಕ್ಕೆ ಕೈ ಬಿಡಬಾರ್ದು ಅಂತೇಳಿ ಅವ್ರೇನು ತಿಳ್ಕೊಂಡಿದ್ರಪ್ಪ ಅಂದರೆ, ಇವತ್ತು BL ಪಾಟೀಲ್ ಹೇಳ್ತಾ ಇದ್ರು, ಒಬ್ಬ ಹಿರಿಯ ರಾಜಕಾರಣಿ ಪಂಚಮ ಸಾಲಿ ಹೋರಾಟವನ್ನು ಅಸ್ತಿತ್ವಕ್ಕೋಸ್ಕರವಾಗಿಯೇ ನಿಮಗೆ ಓಡಿಸಿದ್ರು ಬುದ್ಧಿ ಅಂದರೆ ಇನ್ಮೇಲೆ ಎಂದೂ ನೀವು ಬೆಳಗಾವಿ ಬರಬಾರ್ದು, ಎಂದೂ ನಿಮ್ಮ ಅಕ್ಕನ್ನ ಕೇಳಬಾರ್ದು. ಒಂದು ಸರಿ ಹೊಡೆದ್ರೆ ಇವ್ರು ಹೊಲ ಸೇರ್ಕೊಂತಾರೆ, ತೋಟ ಸೇರ್ಕೊಂತ ಮನೆ ಸೇರ್ಕೊಂತಾರೆ, ಇದು ಭಯಕ್ಕೋಸ್ಕರ ನೀವು ಹೊಡೆದು ಅಂತೇಳಿ. ಆದರೆ ನಾವೊಂದು ಸಂಕಲ್ಪ ಮಾಡೋಕ್ಕಾಗಿದೆ, ಅವ್ರು ಏನೇ ಹೊಡೀಲಿ, ಏನೇ ಬಡೀಲಿ, ಏನೇ ಗೋಲಿಬಾರ್ ಮಾಡಿದ್ರು ಸಹ ಒಂದು ಸರಿ ನಾವು ಹೆಜ್ಜೆ ಮುಂದಿಟ್ಟೈತಿ. ಪಂಚಮ ಸಾಲಿ ಯಾವತ್ತು ಹಠವಾದಿಗಳು, ಛಲವಾದಿಗಳು ಬೆಕ್ಕದಾಗಿರಲಿ, ಸ್ವಾಭಿಮಾನಿಗಳು. ಎಷ್ಟು ಸ್ವಾಭಿಮಾನಪ್ಪ ಅಂದರೆ ದೇವರು ಬಂದು ನಮ್ಮ ಒಂದು ಸರಿ ನಮಗೆ ಬೈದು ಮತ್ತಿಲ್ಲಪ್ಪ ಸರಿಯಾಗೈತೆ ಅಂದರೂ ನಾವು ಒಂದು ದೇವ್ರನ್ನೂ ಸಹ ನಾವು ಏನು ಮಾಡ್ತೀವಿ, ಏನಪ್ಪ ಯಾಕಪ್ಪ ವರ ಅವ್ರು ನಮ್ಮ ಬೈದಿ ಬಿಡಂತೆ ಮತ್ತು ಮತ್ತೆ ನಾವು ಸ್ವಾಭಿಮಾನ ಹೇಳೋದು. ಇಂಥ
ಇಂಥ ಪಂಚಮಸಾಲಿಗಳು ಮೀಸಲಾತಿ ಬೇಕು ಅಂತೇಳಿ ನಾವು ಪ್ರಾಮಾಣಿಕವಾಗಿ ಛಲ ತೊಟ್ಟ ಮೇಲೆ ಅದನ್ನು ಪಡೆದೇ ತಿರೋಣ. ಈ ಸರ್ಕಾರ ಕೊಡಲ್ಲಂತೇಳಿ ಇಂಥರೇ ಬೇಡ. ಮುಂದೆ ದೇವರು ಒಳ್ಳೆ ಮುಖ್ಯಮಂತ್ರಿ ಕೊಟ್ಟೇ ಕೊಡ್ತಾನೆ, ಯಾರು ಬರ್ತಾರೆ ಬರಲಿ. ಅದು ಈ ಮುಖ್ಯಮಂತ್ರಿನೇ ಮನಸ್ಸು ಪರಿವರ್ತನೆಯಾಗಿ ನಿಂಗಪ್ಪಣ್ಣ ನಾಳೆ ನಿಮ್ಮ ಮಗು ಕರ್ಕೊಂಬಾರಪ್ಪ ಅದೇನು ಕೊಟ್ಟು ನಾವು ಏನೋ ತಪ್ಪು ತಿಳ್ಕೊಂಡ್ವಿ. ಇಂಥ ಹಿನ್ನೆಲೆ ಒಳಗೆ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಒಂದು ವರ್ಷ ನಿಂತ್ಕೊಂಡೇವಿ. ಆ ಒಳಗಿರ್ತಕ್ಕಂಥ ನೋವನ್ನು ಬಾಯಿ ಬಿಟ್ಟು ಹೇಳೋದು ಬೇಡ. ಅದನ್ನು ಮೌನವಾಗಿ ಬಾಯಿ ಕಟ್ಟು ಕಟ್ಕೊಂಡು ಒಂದು ಖಂಡನೆ ಮಾಡೋಣ. ಅದು ಮೌನವಾಗಿ ಒಂದು ಪಥಸಂಚಲನ ಮಾಡಬೇಕಂತ ತಿಳ್ಕೊಂಡು ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದಿಂದ ಬೆಳಗ್ಗೆ 10 ಗಂಟೆಗೆ ಬುಧವಾರ ದಿವಸ ನಾವೆಲ್ಲರೂ ನಡ್ಕೊಳ್ತಾನೆ ಆ ಗಾಂಧಿ ಭವನ ಎಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಸ್ಥಳ ಕೊಡ್ತಾರೆ ಆ ಸ್ಥಳದಲ್ಲಿ ನಡ್ಕೊಂಡು ಹೋಗೋಣ. ಅಲ್ಲೇ ಕೊಟ್ಕೊಂಡು ಸಂಜೆ 5 ಗಂಟೆವರೆಗೂ ಒಂದು ಮೌನ ಸತ್ಯಾಗ್ರಹ ಮಾಡಿಕೊಂಡು ಆ ದಿನವನ್ನು ಲಿಂಗಾಯತ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ಆಚರಣೆ ಮಾಡೋಣ. ಯಾಕೆ ಲಿಂಗಾಯತ ಮೇಲೆ ಫಸ್ಟ್ ಟೈಮ್ ದೌರ್ಜನ್ಯ ಮಾಡಿದ್ದು ನಾವು ಮೀಸಲಾತಿ ಕೇಳಿದ್ದು ಕೇವಲ ಪಂಚಮಸಾಲಿಗಳು ಅಷ್ಟೇ ಮೀಸಲಾತಿ ಕೇಳಿಲ್ಲ. ನಮ್ಮ ಜೊತೆಯಲ್ಲಿ ಆದಿವಾಣಿಜಿಗರು, ನಮ್ಮ ಜೊತೆಯಲ್ಲಿ ಕುರುಬ ಒಕ್ಕಲಿಗರು, ನಮ್ಮ ಜೊತೆಯಲ್ಲಿ ಚತುರ್ಥ ಲಿಂಗಾಯತ ಯಾರದಾರೆ ಮತ್ತು ಎಲ್ಲ ಲಿಂಗಾಯತರು OBC ಕೊಡೋದು ಕೇಳೇವಿ. ಇಂಥ ಪ್ರಾಮಾಣಿಕ ಹೋರಾಟವನ್ನು ಆತ್ಮಿಕ ಪ್ರಯತ್ನ ಮಾಡಿ ನಮಗೆ ನೋವಾಗಿದೆ. ಹಿಂದೆ ಜಗದೀಶ್ ಶೆಟ್ಟರ್ CM ಆದಾಗ ದಿವಸ ಮುಖ್ಯ ಹಾಕೇವಿ, ಎಲ್ಲಿ ಜಗದೀಶ್ ಶೆಟ್ಟರ್ ಮೇಲೆ ಕೇಸ್ ಹಾಕಲಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ವಿಧಾನಸಭೆ ಮುಂದೆ 10 ಲಕ್ಷ ಮಂದಿ ಕೊಡಿದ್ವಿ, ಅಲ್ಲಿ ನಮ್ಮ ಮೇಲೆ ಯಾವುದೂ ಕೇಸ್ ಹಾಕಲಿಲ್ಲ. ಬೊಮ್ಮಾಯಿ CM ಇದ್ದಾಗ ಅವ್ರ ಮನೆ ಮುಂದೆ 2 ಸಾವಿರ ಸ್ಟ್ರೈಕ್ ಮಾಡಿದ್ವಿ, ಅವ್ರ ಮನೆಯ ಮುಖ್ಯ ಹಾಕಿದ್ವಿ, ಅಲ್ಲಿ ನಮ್ಮ ಮೇಲೆ ಯಾರ ಮೇಲೆ ದಬ್ಬಾಳಿಕೆ ಮಾಡಿದ್ವಿ. ಇಲ್ಲೇ 22 ಲಕ್ಷ ಮಂದಿ ಕೂಡಿ ಬೊಮ್ಮಾಯಿ ಸರ್ಕಾರದ ವಿಧಾನಸಭೆ ದೊಡ್ಡ ಪ್ರತಿಭಟನೆ ಮಾಡಿದ್ವಿ, ಯಾರು ನಮ್ಗೆ ಹೊಡೆಯಿಲ್ಲ. ಆದರೆ ಇವತ್ತಿನ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದು ನಮಗೆ ನೋವಾಗಿದೆ ಅಂತೇಳಿ ನಾವೇನು ಮಾಡಿದ್ವಿ, ಮುಖ್ಯಮಂತ್ರಿ ಕ್ಷಮಾಪಣೆ ಕೇಳಿ ಲಿಂಗಾಯತರು ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ. ಯಾಕೆಂದರೆ ಅಧಿಕಾರಿಗಳು ಬಿಂಡ್ ರಸ್ತೆ ಹೊಡೆದಾರೆ, ಕಾನೂನು ಬಾಹಿರ ಹೊಡೆದಾರೆ, ಯಾವುದೇ ಮುನ್ಸೂಚನೆ ಕೊಡಲಾರ್ದು ಹೊಡೆದಾರೆ. ಅದಕ್ಕೆ ಕ್ಷಮಾಪಣೆ ಕೇಳಿ ಅಂತ ಹೇಳಿದ್ರು. ಅವ್ರು ಏನು ಕ್ಷಮಾಪಣೆ ಕೇಳಿಲ್ಲ, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಲ್ಲ. ಭಾಳ ಬೇಜಾರಪ್ಪ ಅಂದರೆ ಆ ಅಧಿಕಾರಿಗಳಿಗೆ ಬಹುಮಾನ ಕೊಟ್ಟರು, ಅಧಿಕಾರಿಗಳಿಗೆ ಅವಾರ್ಡ್ ಕೊಟ್ಟು 10,000 ರೂಪಾಯಿ. ಅದಕ್ಕೇನಾಯಿತು, ಬಹುತೇಕ ಇವರು ನಮ್ಮ ಮೇಲೆ ಅಷ್ಟೊಂದು ಇವರು ಕರುಣೆ ತೋರ್ತಾ ಇಲ್ಲ, ಪ್ರೀತಿನೂ ತೋರ್ತಾ ಇಲ್ಲ. ಹಂಗಿದ್ದ ಮೇಲೆ ನಾವು ಕಾನೂನು ಮೊರೆ ಹೋಗ್ಬೇಕಂತೀವಿ. ಹೈಕೋರ್ಟ್ಗೆ ಹೋಗಿ ಹೈಕೋರ್ಟು ಸರ್ಕಾರಕ್ಕೆ ಚೀಮಾರಿ ಹಾಕಿ ನ್ಯಾಯಾಂಗ ತನಿಖೆ ಆಗಬೇಕಂತ ಆದೇಶ ಮಾಡೈತಿ. ನ್ಯಾಯಾಂಗ ತನಿಖೆನೇ ಇತ್ತು, ವರದಿನೂ ನಿನ್ನೆ ಬಂದು ಕೊಟ್ಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ವರದಿ ಕೊಟ್ಟಿದ್ದಾರೆ ಜಡ್ಜಿಯವರು. ಅದೇನು ವರದಿ ಬರುತ್ತೆ ನೋಡೋಣ ಹೈಕೋರ್ಟಲ್ಲಿ. ಅದು ಕಾನೂನು ಹೋರಾಟ. ಅದಕ್ಕೋಸ್ಕರ ಡಿಸೆಂಬರ್ 10ನೇ ತಾರೀಕು ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು, ನಮ್ಮ ಸಮಾಜ ಮೇಲೆ ದಬ್ಬಾಳಿಕೆಯನ್ನು ಮರೆಯೋದು ಬೇಡ. ಮರೆತರೆ ನಾಳಿಂದ ದಿವಸ ಮತ್ತೊಬ್ಬರು ಹೊಡಿತಾರೆ, ಮತ್ತೊಬ್ಬರು ಬಡ್ಸ್ಕೊಳ್ತಾರೆ. ಲಿಂಗಾಯತರಂತೂ ಬರೀ ಬಡ್ಸೋಣಕ್ಕದಪ್ಪ ಅನ್ನೋಷ್ಟು ಮಟ್ಟಿಗೆ ನಾವು ಇದೇ ಹೊಲ ಮನೆ ಕೆಲಸ ಮತ್ತು ಇರಬೇಕಾಗುತ್ತೆ. ಆ ನೋವನ್ನು ಪ್ರತಿಭಟಿಸೋ ಪ್ರಯತ್ನ ಮಾಡೋಣ. ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾವುದೇ ಜಾತಿಯರಾಗಿರಲಿ ಯಾರೇ ತಮ್ಮ ಹಕ್ಕುಗಳಿಗೋಸ್ಕರವಾಗಿ ಪ್ರತಿಭಟನೆ ಮಾಡೋ ಸಂದರ್ಭ, ಹೋರಾಟ ಮಾಡೋ ಸಂದರ್ಭದಲ್ಲಿ ಯಾರ ಮೇಲೆ ಯಾವುದೇ ಸರ್ಕಾರ ಹಿಂಗೆ ದೌರ್ಜನ್ಯ ಮಾಡಬಾರ್ದು, ಕಾನೂನು ಬಾಹಿರವಾಗಿ ದೌರ್ಜನ್ಯ ಮಾಡಬಾರ್ದು, ಅಮಾಯಕ ಪೊಲೀಸರ ಬಳಕೆ ಮಾಡ್ಕೊಂಡು ಲಾಠಿ ಚಾರ್ಜ್ ಮಾಡಬಾರ್ದು ಅಂತೇಳಿ ಒಂದು ಸಂದೇಶ ಕೊಡಲಿಕ್ಕೋಸ್ಕರವಾಗಿ ನಮ್ಮ ಪರವಾಗಿ ಯಾರು ಹೊಡ್ಸ್ಕೊಂಡಾರ, ನಿಂಗಪ್ಪರು ಬರ್ತಿದ್ದವು, ನಿಮ್ಮ ಉಳಿತಾರೆ ಭಾಳ ಮಂದಿ ಹೊಡ್ಸ್ಕೊಂಡಾರ, ಅಂಥವ್ರ ಪರವ ನಾವಿದ್ದೀವಿ. ಮತ್ತು ಆ ಘಟನೆ ಖಂಡಿಸಿ ಕಪ್ಪು ಬಟ್ಟು ಕಟ್ಕೊಂಡೇವಿ ಅಂತ ಸಂದೇಶಕ್ಕೋಸ್ಕರವಾಗಿಯೇ ನೀವೆಲ್ಲ ಮೂಟಿಗೆ ತಾರೀಕು ಜನತೆ ಇವತ್ತು ತಾರೀಕು 5ನೇ ತಾರೀಕು ಐತಿ, ಇನ್ನು 3-4 ದಿನ ಐತಿ. ಪ್ರತಿ ಹಳ್ಳಿಗೆ ಜನರಿಗೆ ಫೋನ್ ಮಾಡಿ ನೀವೇ ಹಳ್ಳಿಗೆ ಹೋಗಿ ಸಹಸ್ರಾರ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಜನ ಬೆಳಗಾವಿಗೆ ಬರೋ ಪ್ರಯತ್ನ ಮಾಡಿ. ಯಾರು ಬೈಯೋದು ಬೇಡ, ಯಾರಿಗೂ ಹೊಗಳೋದು ಬೇಡ. ಬಾಯಿ ಕಪ್ಪು ಬಟ್ಟೆ ಕಟ್ಕೊಳ್ಳೋಣ, ಎಡಗೈ ಕಪ್ಪು ಬಟ್ಟೆ ಕಟ್ಕೊಂಡು ಬಲಗೈಲಿ ಚೆನ್ನಮ್ಮ ಧ್ವಜ. ಬರುವಾಗ ನಿಮ್ಮ ಮನೆಗೆಲ್ಲರೂ ಶ್ರೀಶೈಲ ಬಡಿಗೆ ಅದು ಕಾಣುತ್ತೆ. ಆ ಬಡಿಗೆಗೆ ಚೆನ್ನಮ್ಮ ಧ್ವಜ ಕಟ್ಕೊಂಡು ಬಂದರೆ, ಚೆನ್ನಮ್ಮ ಧ್ವಜ ಅಂದರೆ ನಮ್ಮ ಹೋರಾಟ ನಿಂತಿಲ್ಲ, ನಿರಂತರ. ಕೈ ಬಟ್ಟೆ ಕಟ್ಕೊಂಡು ಸಂಕೇತ ಏನಪ್ಪ ಅಂದರೆ ನೀವು ಮಾಡಿರ್ತಕ್ಕ ಅನ್ಯಾಯವನ್ನು ಖಂಡಿಸಿ ಅಂತೇಳಿ ಒಂದು ಶಾಂತಿಯುತವಾದ ಪಥಸಂಚಲನವನ್ನು ಬೆಳಗಾವಿ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ, ಮಾಡೋದು ಯಶಸ್ವಿಗೊಳಿಸೋ ಪ್ರಯತ್ನ ಮಾಡೋಣ ಅಂತೇಳಿ ಅದಕ್ಕೆ ನಿಮಗೆ ಕರೆಯೋಕ್ಕೋಸ್ಕರ ನಾವು ಹುಡುಗಿ ಕಾಲ ಬಂದಿರ್ತಕ್ಕಂಥದ್ದು. ಒಂದು ಕಾಲಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಪಂಚಮಸಾಲಿ ಮಂದಿ ಎಲ್ಲದರಪ್ಪ ಅಂದರೆ ಅಲ್ಲೇ ಬೈಲೂರು 15 ಫಸ್ಟ್ ಹಾಕ್ಕೊಂಡಿದ್ವಿ. ಯಾವಾಗ ಪಾದಯಾತ್ರೆ ಶುರು ಆದಮೇಲೆ ನಿಮ್ಮ ಹುಡುಗಿ ತಾಲೂಕಲ್ಲಿ ನಿಂಗಪ್ಪರ ಆಗಿರ್ಬೋದು, ಸಂಗಮೇಶ್ ಇರ್ಬೋದು, ನೀವೆಲ್ಲ ಹಿರಿಯರಾಗಿರ್ಬೋದು, ಇಂದಿನ ಅಧ್ಯಕ್ಷ ಆಗಿರ್ಬೋದು ಕೂಡಿ ಕಷ್ಟಪಟ್ಟು ಮೂಡ್ಲಿಗಿ ತಾಲೂಕಲ್ಲಿ ಸಂಘಟನೆ ಮಾಡಿ ಮೊದಲ ಹೋರಾಟ ಬೆಳಗಾವಿ ಸುವರ್ಣ ಸೌಧದಿಂದ ರಾಜ್ಯ ಮಟ್ಟ ಸತ್ಯಾಗ್ರಹ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಮೂಡ್ಲಿಗಿ ತಾಲೂಕು ಜನ ಎಲ್ಲಿ ಕರೆದಲ್ಲಿ ಬಂದಿರಿ. ಒಂದು ದಿನ ತಪ್ಪಿಸಿಲ್ಲ, ಒಂದು ಸಭೆಗಳು ತರಿಸಿಲ್ಲ. ಅದು ಬೆಂಗಳೂರು ಕರೆದಾಗ ಬಂದಿರಿ, ಬೆಳಗಾವಿ ಕರೆದಾಗ ಬಂದಿರಿ, ಕೂಡುಸೋಕೆ ಬಂದಿರಿ, ರಾಜ್ಯದ ಯಾವುದೇ ಮೂಲೆ ಚಾಮರಾಜನಗರ ಮಲೆ ಮಾದೇಶ್ವರ ಬೆಟ್ಟಕ್ಕೂ ತಾವೆಲ್ಲ ಬಂದಿರಿ. ಕೊನೆ ಯಾರು ಬರದೇ ಹೋದ್ರು ಸಂಗಮೇಶ್ವರ ಬರ್ತಾರೆ, ಕೊನೆ ಸಂಗಮೇಶ್ವರ ನಿಂಗಪ್ಪತ್ತು ಕಾಯಿ ವಿದ್ಯಾರ್ಥಿ. ಹಿಂಗೆ ಇಡೀ ತಾಲೂಕಿನ ಜನ ಕೇವಲ ಬಂದು ಭಾಗವಹಿಸಿಲ್ಲ, ಧನ ಸಹಾಯ ಮಾಡಿರಿ. ಧನ ಸಹಾಯ ಅಷ್ಟೇ ಮಾಡಿಲ್ಲ, ಬಂದಂಥ ರೊಟ್ಟಿ ಕೊಟ್ಟು ನಮ್ಮ ಸಮಾಜಕ್ಕೆ, ನಮ್ಮ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ತಾಲೂಕು ನಮ್ಮ ಮೂಡ್ಲಿಗಿ ತಾಲೂಕು ಅನ್ನುವಂಥ ಒಂದು ಅಭಿಮಾನ ನಮ್ಮ ಮೇಲೆ ಇದೆ. ಆ ಕಾರಣಕ್ಕೆ ನಾಳೆನೇ ನಡೆಯುವಂಥ ಹೋರಾಟಕ್ಕೆ ತಾವೆರಡು ಸಹ ಬಂದು ಭಾಗವಹಿಸಿ
ಯಶಸ್ವಿಗೊಳಿಸಬೇಕು ಅಂತೇಳಿ ಶ್ರೀಪೀಠದ ಪರವಾಗಿ ಮತ್ತು ಹೋರಾಟ ಸಮಿತಿ ಪರವಾಗಿ ತಮ್ಮೆಲ್ಲರೂ ನಾನು ಮನವಿ ಮಾಡಿಕೊಂಡು 2 ಮಾತು ಸಿಗ್ತೀನಿ. ಮತ್ತು ನಾನು ಗೋಕಾಕದ ಸಭೆ ಇದೆ, ಅದು ಮುಖ್ಯಂಡ ಸೌದತ್ತಿ ಇದೆ. ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಸ್ವಾಮೀಜಿಯವರು 15ನೇ ತಾರೀಕಿಂದ ಏನು ಮಾಡಬೇಕು ಅನ್ನೋ ಸವಿಸ್ತಾರವಾಗಿ ಹೇಳ್ಯಾರು. ನಾ ಏನಪ್ಪ ಅಂತಂದ್ರೆ ನಮ್ಮ ಸಮಾಜದವ್ರಿಗೆ ಒಂದು ವಿನಂತಿ ಏನು ಮಾಡ್ಕೋತೀನಿ ಅಂತಂದ್ರೆ, ಇದೇನಂತ ಗೊತ್ತಾನ ನಮ್ಮ ಸಮಾಜದಾಗ ನಮ್ಮ ಕರ್ತವ್ಯ. ಈಗ ಹೆಂಗೆ ನಮ್ಮ ಮಕ್ಕಳನ್ನ ಸಾಲಿಗಿಟ್ಟಾಗ ವೇಕೆನ್ಸಿಗೆ ಬಿಡ್ತಾರಲ್ಲ, ಓಡಿ ಹೋಗಿಲ್ಲ, ಬರೀ ಡೇಟ್ ಕೊಟ್ಟು ಕೂಲಿ ಅರ್ಥ ಹೆಂಗೆ ಏನು ಅವ್ರೇನು ಸರ್ಗಳೇನು ಕೇಳೋದು, ಫೋನ್ ಹಚ್ಚಿ ಯಾರನ್ನೂ ಕೇಳೋದಲ್ಲ. ಹಂಗೇನಂತ ಗೊತ್ತಾನ, ಇದು ನಮ್ಮ ಸಮಾಜದ ಏನಂತ ಗೊತ್ತಾ, ವರ್ಷ ಇದೆ, ಇದೊಂದು ಸುಟ್ಟಿ ಕೊಟ್ಟಂಗೆ 10ನೇ ತಾರೀಕು ಹೋಗೋದನ ಅಲ್ಲಿ ಹೋಗಿ ಒಂದಿಟ್ಟು ಕೂತು ಬಂದಾಗ ಇದೇನೇ 2 ದಿವಸ ತಗಪ್ಪ ಅಂತಂದ್ರೆ ಇದು ನಮಗೆ ಟುಗೆ ಸಿಗುತ್ತಕ್ಕ. ಇದೇನಂತ ಗೊತ್ತಾ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಾವು ಎದಕ್ಕೂ ಏನೋ ಟೈಮ್ ವೇಸ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ನಾವು ಇವತ್ತು ಜಲ್ದಾಗ ಹೊಟ್ಟಿ ಬಂದಂದ್ರೆ ನಮ್ಮ ಸಮಾಜಕ್ಕೂ ಏನಂತ ಗೊತ್ತಾನ ಒಂದು ಸ್ವಲ್ಪ ಟೈಮ್ ಕೊಡ್ಬೇಕಂತೇಳಿ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ವಿನಂತಿ ಮಾಡ್ಕೋತೀನಿ. ಯಾಕೆ ವಿನಂತಿ ಮಾಡ್ಕೋತಂತಂದ್ರೆ ನಮ್ಮ ಒಕ್ಕಲ್ತನ ಮಾಡ್ತಾನೆ, ಕಸ ತೆಗೆದ್ರೆ ಇರ್ತೈತಿ, ಕಬ್ಬು ಕಡಿದ್ರೆ ಇರ್ತೈತಿ, ಅರಿಶಿನ ನೀರು ಹಾಸೋದ್ರೆ ಇರ್ತೈತಿ, ಏನಾರು ಇರ್ತೈತಿ. ಅದಕ್ಕೆ ಏನಂತ ಕೊಡ್ತಾನೆ, ಅದೊಂದು ದಿವಸ ತಾತ್ಕಾಲಿಕವಾಗಿ 1 ದಿವಸ ಏನೈತಿ ಬೆದಿಗೊತ್ತಿ ಎಲ್ಲರೂ ಬರ್ಬೇಕಂತೇಳಿ ವಿನಂತಿಯಿಂದ ಮಾಡ್ಕೊತೀನಿ ನಾನು. ಈಗಾಗಲೇ ಏನಂತ ಕೊಡ್ತಾನೆ, ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ನಾವು ನಿನ್ನ ಮನವಿಯನ್ನು ಕೊಟ್ಟಿದ್ದೆವು. ನಮ್ದು ಏನಂತ ಕೊಡ್ತಾನೆ, ಉಗ್ರವಾದಂಥ ಹೋರಾಟ ಅಲ್ಲಿದೆ, ಸೌಮ್ಯವಾದಂಥ ಹೋರಾಟ. ಯಾಕಂದ್ರೆ ಅದನ್ನೊಂದು ಏನಂತ ಕೈ ಘಟನೆಯನ್ನು ಹೊಳ್ಳಿ ನೆನಪಿಸ್ಬೇಕು. ನೆನಪಿಸುವ ಸಲುವಾಗಿ ಏನಂತ ಕೊಡ್ತಾನೆ ಇದನ್ನು ಹೋರಾಟ. ಈ ಸರ್ಕಾರದವ್ರಂತೂ ನಮಗೆ ಕೊಡೋದಿಲ್ಲಂತೇಳಿ ನನ್ನ ಅಭಿಪ್ರಾಯ ಇತ್ತು. ಮತ್ತು ನಾವೇನು ಅದನ್ನು ಕೇಳೋಕ್ಕೂ ಹೊಂಟಿಲ್ಲ. ನಾವಿಲ್ಲಿ ನಮಗೇನಂತ ಕೊಡ್ತಾನೆ, ಹಾಲು ನಮ್ಮ ಸೌಮ್ಯವಾದಂಥ ನಮ್ಮ ಸಮಾಜ ಮೇಲೆ ಉದ್ದೇಶಪೂರ್ವಕವಾಗಿ ಏನಂತ ಕೊಡ್ತಾನೆ ಲಾಠಿ ಚಾರ್ಜ್ ಮಾಡಿದ್ರೆ ಅದನ್ನು ಪ್ರತಿಭಟನೆ ಮಾಡೋದು, ಕಪ್ಪು ಬಟ್ಟೆನ ಕಟ್ಕೊಂಡು ಪ್ರತಿಭಟನೆ ಮಾಡಬೇಕಾಗೈತಿ. ಅದಕ್ಕೆ ಅಂತ ಕೊಡ್ತಾನೆ, ಈಗಾಗಲೇ ನಾವು ಎಷ್ಟು ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ವು, ಎಲ್ಲಿ ಬೇಕಾದ ಕಾರ್ಯಕ್ರಮ ನಮ್ಮ ಹುಡುಗಿ ತಾಲೂಕು ಆಯ್ತು, ಇಡೀ ನಮ್ಮ ರಾಜ್ಯ ತುಂಬ ಎಲ್ಲ ಸಮಾಜದವ್ರು ಅಂತ ಕೊಡ್ತಾನೆ ಹೇಳ್ರು ಅದು ಕಿವಿಗೆ ಬಿದ್ದುಕೊಳ್ಳಿ ಬಂದಾರೆ. ಈಗ ಯಾಕಂತಂದ್ರೆ ನಾವೇನಾರೇ ಲೀಡ್ರುಗಳು ಬ್ಯಾಸೋತಿರ್ಬೇಕು. ಯಾಕಂತಂದ್ರೆ ನಮ್ಮದು ಕೆಲಸ ಆಗೈತಿ, ನಾವು ಬ್ಯಾಸೋತಿದ್ದೀವಿ. ಆದರೆ ಸಾಮಾನ್ಯ ಜನ ನಮ್ಮ ಸಮಾಜ ಸಲುವಾಗಿ ಏನು ಬ್ಯಾಸೋತಿರ್ಬೋದು. ಅವ್ರು ನೀವು ಒಂದು ಕರೆ ಕೊಟ್ಟರೆ ಬರುತ್ತಾರೋ, ಅದರದಂತ ಏನೂ ಇದಿಲ್ಲ. ಯಾಕಂತಂದ್ರೆ ಇವತ್ತು ನಾವು ಲೀಡ್ರುಗಳಂತ ಈಗ 1 ತಾಸು ಇರ್ತೀನಿ, ಇನ್ನೊಂದು ತಾಸು ಒಂದು ಬದಲಾಗಿರ್ತೀನಿ. ಆದರೆ ನಮ್ಮ ಸಾಮಾನ್ಯ ಮಂದಿ ಏನಂತ ಗೊತ್ತಾನ ಸಮಾಜ ಸಲುವಾಗಿ ಏನು ಬದಲಾಗೋದಿಲ್ಲ. ಅದಕ್ಕೆ ಏನಂತ ಗೊತ್ತಾನ, ಈಗ ನಾ ಮೊನ್ನೆ ಅದು ಹೇಳಿದ್ರಿ, ನೀವು ಒಂದು ಕರ್ತವ್ಯ ಐತಿ, ನಿಮ್ದು ಒಂದು ಧರ್ಮ ರೀ. ಮಕ್ಕಳು ನಡೆದಾರೆ ಅಂದ್ಕೊಂಡು ಚಲೋನು ಇರ್ತಾವೆ, ಕೆಟ್ಟ ಇರ್ತಾವೆ. ಮಕ್ಕಳನ್ನ ಕರೀರಿ, ಬಂದು ನೋಡ್ರಪ್ಪ, ನೀವೇನು ಇಲ್ಲಿ ನಮ್ಮ ಅಧಿವೇಶನಕ್ಕೇನು ನೀವು ಬಂದ ಇಲ್ಲೇನು ನಮ್ಮ ಹೋರಾಟಕ್ಕೇನು ಬೆಂಬಲ ಕೊಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಕೊಡೋಕ್ಕಾಗಲಿ. ಯಾಕಂದ್ರೆ ನಿಮ್ಮ ಸರ್ಕಾರದವ್ರು ಏನು ನಿಮ್ಗೆ ತೊಂದರೆ ತಪ್ಪು ಮಾಡ್ತಾರೋ, ನಿಮ್ಮ ಮಿನಿಸ್ಟ್ರಿಗೆ ತಪ್ಪೋದು, ನಿಮ್ಗೆ ಏನೇನು ತಪ್ಪೋದು. ಅಟ್ಲೀಸ್ಟ್ ಈ ಸಮಾಜದಾಗ ಹುಟ್ಟಿದೀವಿ ಅಂದ್ಕೂಲೆ ಅಲ್ಲಿ ವಿಧಾನಸೌಧದಲ್ಲಿ ಒಂದು ಸ್ವಲ್ಪ ನೆನಪು ಮಾಡಿರ್ತೇವೆ. ನಿಮ್ಗೆ ಹೇಳೋದು ಕರ್ತವ್ಯ ಐತಿ, ಹೇಳಿಬಿಡ್ರಿ. ಮಾಡ್ರಿ ನಮ್ಮವ್ರ, ಮಾಡಿದ್ರು ನಮ್ಮವ್ರನ್ನ. ನಮ್ಮ ಹೋರಾಟ ಏನಂತ ಕೊಡ್ತಾನೆ ಇದು ನಿರಂತರವಾಗಿ ಇರಲಿ ಇರೋನು. ಮತ್ತು ಇದೇ ಈಗ ನಮ್ಮ ಅಜ್ಜಾರು ಹೇಳಿದ್ರು, ಬೇಲ್ ಪಾಟ್ಲಿ ಕಾಕ ಏನೋ ಸ್ವಾಮಿಗಳನ್ನ ಬೇದ್ರಂತ. ನಾವು ಬೇಯ್ತೇವೆ ನಿಮ್ಗೆ. ಯಾಕೆ ಬೇಯ್ತು ಅಂದ್ರೆ ಕಾರಣ ಟೈಮ್ ಇಲ್ಲ, ನಿದ್ದಿಲ್ಲ, ಏನಿಲ್ಲ. ಮತ್ತು ರಗಡ ಮಂದಿ ನಾವು ಸ್ವಾಮಿಗಳು ನೋಡಿದೆವು, ರಗಡ ಮಂದಿ ಸ್ವಾಮಿಗಳು ನೋಡಿದೆವು, ರಗಡ ಮಂದಿ ಸ್ವಾಮಿಗಳಿಗೆ ಏನೆಲ್ಲ ಮಾಡಿದೆವು. ನೀವು ಸಮಾಜದವ್ರು ಏನಂತ ಕೊಡ್ತಾನೆ, ಸಮಾಜ ಸಲುವಾಗಿ ಗುದ್ದಾಡಕತ್ತೀರಿ. ನಿಮಗೂ ಶುಗರ್ BP ಬರ್ತಂದು ನೀವು ಮಠ ಹಿಡ್ಕೊಂಡು ಕೂತಿರಂದ್ರೆ ನಮ್ದೆಲ್ಲ ಅನಾಥರಕ್ಕೂ ದಯಮಾಡಿ ನಮ್ಮನ್ನ ಅನಾಥರು ಮಾಡಬೇಡ್ರಿ. ಟೈಮ್ ಸರಿ ಊಟ ಮಾಡಿರಿ, ಟೈಮ್ ಸರಿ ಮಲ್ಕೋರಿ. 10 ಮದುವೆ ಇರ್ತಾವಪ್ಪ, 1 ಮದುವೆ ಹೋಗ್ರಿ ನೀವು, 100 ಮದುವೆ ಹೋಗಕ್ಕೆ ಹೋಗ್ರಿ. ಬೆಳತನ ಕಟ್ಟಿ ಇರ್ತೀರಿ. ಎಲ್ಲ ಮಕ್ಕಳೆಲ್ಲ ಮನೆ ಹೋಗಿರ್ತಾರೆ, ಇನ್ನೂ ಬಿಡೋದಿಲ್ಲ. ನಾವು ವಿಷಯ ಹಂಗೆ ಬೇಕು ಮಾಡ್ತೀರಿ. ಹೇಳ್ರಿ, ಮದುವೆ ಆದ್ಮೇಲೆ ನಿಮ್ಮ ಮನೆಗೆ ಬರ್ತೀಪ್ಪ ಅಂತ ಹೇಳ್ರಿ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋರಿ. ಮುಂದೆ ಏನೈತೆ ಗೊತ್ತನ, ರಾಜಕಾರಣಿಗಳು ಏನು ಗೊತ್ತನ, ಇನ್ನು ರಾಜಕಾರಣಿಗಳು ತಮಗೆ ಅನುಕೂಲ ಆದಂಗೆ ಇರ್ತಾರೆ ರೀ. ಅವನ್ನೇ ನಾವು ತಲೆಯಾಗ ಹಾಕೋದಿಲ್ಲ. ನಮಗೆ ಯಾರು ನಮ್ಮ ಸಮಾಜಕ್ಕೆ ಯಾರೇ ಇರಲಿ, ಅವ್ರು ನಮ್ಮ ಸಮಾಜಕ್ಕೆ ಯಾರು ಅನುಕೂಲ ಮಾಡ್ತಾರಲ್ಲ ಅವ್ರ ಬಗ್ಗೆ ಅನುಕೂಲ ಇರೋ. ನಮ್ಮ ಸಮಾಜಕ್ಕೆ ಯಾರ್ಯಾರು ಅನಾನುಕೂಲ ಹಾಕಾರಲ್ಲ ಅವ್ರಿಗೆ ಅನಾನುಕೂಲ ಮಾಡೋದು ನಮ್ಮ ಕರ್ತವ್ಯ. ನಾವು ಲಿಂಗಾಯತ ಸಮಾಜ ಹುಟ್ಟಿದ ನಮ್ಮ ಕರ್ತವ್ಯ ಅದು, ಅದನ್ನು ಮಾಡೋಣ. ಅದನ್ನು ಯಾಕಂತಂದ್ರೆ ಇದೇನು ದಯಮಾಡಿ ಏನಂತ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಗೆ ವಿನಂತಿ ಏನು ಮಾಡ್ಕೊಂಡಪ್ಪ ಅಂತಂದ್ರೆ, ದಯಮಾಡಿ ಎಲ್ಲ ನಮ್ಮ ತಾಲೂಕಿನ ಮೂಡಲಗಿ ತಾಲೂಕಿನ ಸಮಾಜದ ಬಂದವರು ಇದೇ ಒಂದು ಕರೆ ಅಂತ ತಿಳ್ಕೊಂಡು ತಾವು ದಯಮಾಡಿ 10ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಬೆಳಗಾವದಲ್ಲಿ ಇರಬೇಕಂತೇಳಿ ವಿನಂತಿ ಮಾಡ್ಕೊಂಡು ನಾನು 4 ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಸಣ್ಣಾಗಿದ್ದಾಗ ನಮ್ಮ ಅಪ್ಪಾರು, ನಮ್ಮ ಅಜ್ಜಗಳು, ಇಲ್ಲಿ ಕಾಕಾಗಳು ಎಲ್ಲರೂ ಇವ್ರು ರಾತ್ರಿ ಗೊಂಜಾಳ ಕಾಯಕ ಜೋಳ ಕಾಯಕ್ಕೆ ಹೋಗಿದ್ರು. ಅವರು ಬಡಿಗೆ ಹಿಡ್ಕೊಂಡು ಒಂದು ಹೆಗಲ ಮೇಲೆ ಒಂದು ಚಾದರ್ ಹಾಕೊಂಡು ಇರ್ತದ್ದು. ಈಗ ನಾ ಮೊನ್ನೆ ಹಾರುಗೆರೆಯಾಗ ಮಾತಾಡಿದೇನು ತಪ್ಪಿಲ್ಲ. ನಮ್ದು ಈಗ ಅವಾಗ ಅವರ ಜಾಲಿ ಬಡಿಗೆ ಚೊಚ್ಚಿ ಬಡಿಗೆ ಮರ್ಕೋತಿದ್ರೆ, ಈಗ ನಮ್ಮ ಮಂದಿ ಏನಂತ ಶ್ರೀಶೈಲಕ್ಕೆ ಮೊದಲು ತಾಡಿ ಮಂದಿ ಹೋಗಿತ್ತ, ಈಗ ಭಾಳ ಮಂದಿ ಹೋಗ್ತಾರು. ಅಲ್ಲೇ ಶ್ರೀಶೈಲ ಬಡಿಗೆ ತೊಗೊಂಡು ಏನಂತ ಕೊಡ್ತಾನೆ, ಅದಕ್ಕೊಂದು ಚೆನ್ನಮ್ಮನ ಜೆಂಡ
ಕಟ್ಕೊಂಡು ನಮ್ಮ ಸಮಾಜವನ್ನು ಕಾಯಕ್ಕೆ ನಿಂತ್ಕೊಡ್ತು ನಾ ಬೆಳಗಾವಿಗೆ ಹೋಗೋಣ ಅಂಥೇಳಿ ನಾ ವಿನಂತಿ ಮಾಡ್ಕೋತೀನಿ.